ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಯಾರೆಲ್ಲ ಲ್ಯಾಂಡ್ ಬೈ ಮಾಡಬೇಕಂತ ಯೋಚನೆ ಮಾಡ್ತಿದ್ರು, ಅದರಲ್ಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಬೈ ಮಾಡಬೇಕಂತ ಯೋಚನೆ ಮಾಡ್ತಿರೋ ಅಂಥವ್ರಿಗೆ ಇದೀಗ ಗೌರ್ಮೆಂಟ್ ಕಡೆಯಿಂದ ಲ್ಯಾಂಡ್ ತೊಗೊಳೋದಕ್ಕೆ 25 ಲಕ್ಷದವರೆಗೆ ಸಾಲ ನೀಡ್ತಿದ್ದಾರೆ. ಜೊತೆಗೆ 50% ಸಬ್ಸಿಡಿ ಕೂಡ ನೀಡ್ತಿದ್ದಾರೆ. ಈ ಒಂದು ಯೋಜನೆಗೆ ಹೆಚ್ಚಾಗಿ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಫುಲ್ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ರು ಅವರೆಲ್ಲ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇವಾಗಿರೋವಂಥ ಇದರಲ್ಲಿ ಲ್ಯಾಂಡ್ ತುಂಬ ಹೈ ರೇಟ್ ಆಗಿದ್ದು, ಅದರಲ್ಲಿ ಕೂಡ ತುಂಬ ಪ್ರೈಸ್ ಇದೆ. ಈ ಒಂದು ಯೋಜನೆಯಲ್ಲಿ ಬಂದು ನಿಮಗೆ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕದಲ್ಲಿ ಯಾರೆಲ್ಲ ವಾಸಿಯಾಗಿದ್ದರೋ ಅಂದರೆ ಇದಿರೋ ಅಂಥವ್ರಿಗೆ, SC/ST ಸೇರಿದಂಥವ್ರಿಗೆ, ಭೂಮಿ ಇಲ್ಲದೇ ಇರೋ ಅಂಥವ್ರಿಗೆ ಈ ಒಂದು ಯೋಜನೆ ಆಗಿದ್ದು, ಲ್ಯಾಂಡ್ ಓನರ್ಶಿಪ್ ಪ್ಲ್ಯಾನಲ್ಲಿ ಈ ಒಂದು ಯೋಜನೆಯನ್ನು ಬಿಡುಗಡೆ ಮಾಡಲಾಗಿದ್ದು, ಭೂರಹಿತ ಇರೋ ಅಭ್ಯರ್ಥಿಗಳಿಗೆ, ಕೃಷಿ ಕಾರ್ಮಿಕರಿಗೆ 25 ಲಕ್ಷದವರೆಗೆ ಲೋನ್ನ ನೀಡ್ತಾ ಇದ್ದು, ಅದರಲ್ಲೂ ಕೂಡ 50% ಸಬ್ಸಿಡಿಯನ್ನು ಕೂಡ ನೀಡ್ತಾ ಇದ್ದಾರೆ. ಈ ಒಂದು ಯೋಜನೆಯಲ್ಲಿ ಬಂದು ಭೂಮಿ ಇಲ್ಲದೇ ಇರೋಂಥ ಮಹಿಳಾ ಕೃಷಿ ಕಾರ್ಮಿಕರಿಗೆ ಸಬಲರಹಿತ ಮತ್ತು ಗೌರವಯುತವಾಗಿ ಮಾಲೀಕತ್ವ ನೀಡೋ ಒಂದು ಉದ್ದೇಶದಿಂದ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮತ್ತು ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಸೇರಿದಂಥವ್ರಿಗೆ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಇನ್ನು ಈ ಒಂದು ಯೋಜನೆಯಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಹಾಗೆ ಚಿಕ್ಕಬಳ್ಳಾಪುರ, ರಾಮನಗರ ಸೇರಿದಂಥ ಜಿಲ್ಲೆಗಳಲ್ಲಿ ಲ್ಯಾಂಡ್ ಬಂದು ಗರಿಷ್ಠ ಘಟ್ಟ ಬಂದು 25 ಲಕ್ಷದವರೆಗೂ ಇದ್ದು, ಸರ್ಕಾರದಿಂದ ಸಬ್ಸಿಡಿ ನಿಮಗೆ 12.5 ಲಕ್ಷ ಸಿಗ್ತಾಯಿದೆ. ಅಂದರೆ 50% ನಿಮಗೆ ಸಬ್ಸಿಡಿ ಸಿಗ್ತಾಯಿದೆ. ಇನ್ನು ಉಳಿದಂಥ 50% ಅಂದರೆ 12.5 ಲಕ್ಷಕ್ಕೆ ಬ್ಯಾಂಕಿಂದ ನೀವು ಸಾಲ ಪಡಿಬೋದಾಗಿರುತ್ತೆ. ಇನ್ನು ಉಳಿದಂಥ 27 ಜಿಲ್ಲೆಗಳಿಗೆ ಗರಿಷ್ಠ ಘಟಕದ ವೆಚ್ಚ ಬಂದು 20 ಲಕ್ಷ ಇರುತ್ತೆ. ಅದರಲ್ಲಿ 50% ಅಂದರೆ 10 ಲಕ್ಷ ನಿಮಗೆ ಸಬ್ಸಿಡಿ ಇರುತ್ತೆ. ಇನ್ನು 10 ಲಕ್ಷ ನಿಮಗೆ ಬ್ಯಾಂಕ್ನಿಂದ ನೀವು ಲೋನ್ ನೀಡಿ ತಗೋಬೋದಾಗಿರುತ್ತೆ ಮತ್ತು ಕೊಡ್ತಿದ್ದಾರೆ ಕೂಡ. ಆ ಸಾಲದ ಮೊತ್ತಕ್ಕೆ ನಿಮಗೆ ವಾರ್ಷಿಕವಾಗಿ 6% ಬಡ್ಡಿ ದರದಲ್ಲಿ ನೀವು ನೀಡಲಾಗ್ತಿದ್ದು, ನಿಮಗೆ ಈ ಒಂದು ಲೋನ್ನ ನೀವು 10 ವರ್ಷಗಳಲ್ಲಿ ಕಂತುಗಳ ಮೂಲಕ ನೀವು ತೀರಿಸ್ಬೋದಾಗಿರುತ್ತೆ. ನಿಮಗೆ 10 ವರ್ಷಗಳವರೆಗೆ ನಿಮಗೆ ಟೈಮನ್ನು ಬ್ಯಾಂಕ್ನಿಂದ ನೀಡ್ತಿದ್ದಾರೆ. ಇನ್ನು ಈ ಒಂದು ಯೋಜನೆಯಲ್ಲಿ ನೀವು ತಗೋಬೇಕಾದ್ರೆ ಭೂಮಿ ಪ್ರಮಾಣ ಅಂದರೆ ಎಷ್ಟು ತಗೋಬೇಕು ಅಂತ ನೋಡೋದಾದರೆ, ಕನಿಷ್ಠ ಬಂದು 2 ಎಕರೆ ಆಗಿರಬೇಕು. ಅದು ನೀವೇನಾದರೂ ಒಣ ಭೂಮಿ ಆಗಿದ್ದಲ್ಲಿ 2 ಎಕರೆವರೆಗೂ ತಗೋಬೇಕಾಗಿರುತ್ತೆ. ಅಥವಾ ಶುದ್ಧ ನೀರಾವರಿ ಇರೋವಂಥ ಲ್ಯಾಂಡ್ ಏನಾದರೂ ಆಗಿದ್ದರೆ ನೀವು 1 ಎಕರೆ ತಗೋಬೇಕಾಗುತ್ತೆ. ಅಂದರೆ ಮಿನಿಮಮ್ 1 ಎಕರೆ ತಗೋಬೇಕಾಗುತ್ತೆ. ಅಥವಾ ಅರ್ಧ ಎಕರೆ ಬಂದು ನೀವು ತೋಟಗಾರಿಕೆ ಇರೋವಂಥ ಭೂಮಿನ ತಗೋಬೋದಾಗಿರುತ್ತೆ. ಮಿನಿಮಮ್ ಇದು ಮಿನಿಮಮ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಏನು ಕಂಡೀಷನ್ ಇರೋದಿಲ್ಲ, ಬಟ್ ಮಿನಿಮಮ್ ನೀವು ಇಷ್ಟು ತೊಗೊಳ್ಳೇಬೇಕಾಗಿರುತ್ತೆ ಈ ಒಂದು ಯೋಜನೆಯಲ್ಲಿ. ಇನ್ನು ಅದ್ರ ಜೊತೆಗೆ ಭೂ ಖರೀದಿಗೆ ಪ್ರಮುಖ ಷರತ್ತುಗಳು ಅಂದರೆ ಏನೇನು ಕಂಡೀಷನ್ ಅಂತಂದರೆ, ನೀವು ತಗೊತಿರೋ ಅಂಥವ್ರದ್ದು ನೀವು ಅಂದರೆ ನೀವು ಮನೆಯಿಂದ ಗರಿಷ್ಠ 10 ಕಿಲೋಮೀಟರ್ ಒಳಗಡೆ ಇರೋವಂಥ ಜಮೀನಾಗಿರಬೇಕಾಗಿರುತ್ತೆ. ಇನ್ನು ಎರಡನೇದಾಗಿ ಜಮೀನು ಮಾರಾಟಗಾರರು ಅಂದರೆ ನೀವು ಬೈ ಮಾಡ್ತಿರೋ ಅಂಥವ್ರು SC/ST ಸೇರಿದಂಥವ್ರು ಆಗಿರಬಾರ್ದಾಗಿರುತ್ತೆ. ಮೂರನೇದಾಗಿ ಜಮೀನು ಯೋಗ್ಯ ಕೃಷಿ ಹಾಗೆ ವ್ಯವಸಾಯ ಮಾಡ್ತಿರೋಂಥ ಮತ್ತು ಯಾವುದೇ ವಿವಾದ ಮುಕ್ತವಾಗಿರಬೇಕು. ಅಂದರೆ ತೊಗೊತಿರೋದು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರಬೇಕಾಗಿರುತ್ತೆ ಮತ್ತು ವ್ಯವಸಾಯಕ್ಕೆ ಸೂಕ್ತವಾಗಿರಬೇಕಾಗಿರುತ್ತೆ ಲ್ಯಾಂಡು, ಮತ್ತು ಅದರಲ್ಲಿ ಯಾವುದೇ ಲಿಟಿಗೇಷನ್ ಅಥವಾ ಕೋರ್ಟ್ನಲ್ಲಿ ನಡೀತಿರೋ ಅಂಥ ಲ್ಯಾಂಡ್ ಆಗಿರಬಾರ್ದು ಅಂಥದ್ದು ತೊಗೋಬೇಕಾಗಿರುತ್ತೆ. ಇನ್ನು ಈ ಒಂದು ಲ್ಯಾಂಡನ್ನ ತೊಗೊಳಕ್ಕೆ ಯಾರೆಲ್ಲ ಅರ್ಹರು ಅಂತ ನೋಡೋದಾದರೆ, ಮೊದಲನೇದಾಗಿ SC/ST ಸಮುದಾಯಕ್ಕೆ ಸೇರಿದಂಥವರು ಅರ್ಹರಾಗಿರ್ತಾರೆ. ಎರಡನೇದಾಗಿ ಕಾರ್ಮಿಕರ ಸ್ಥಿತಿ ಕಡ್ಡಾಯವಾಗಿ ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರು ಈ ಒಂದು ಯೋಜನೆಯಲ್ಲಿ ತಗೊಳ್ಬೇಕಾಗಿರುತ್ತೆ. ಇನ್ನು ಮೂರನೇದಾಗಿ
ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕಾಗಿರುತ್ತೆ. ಇನ್ನು ಅರ್ಜಿದಾರರು ಅಥವಾ ಅವರ ಕುಟುಂಬದ ಯಾವುದೇ ಅವಲಂಬಿತ ಸದಸ್ಯರ ಸರ್ಕಾರಿ ಅಥವಾ ಅರೆ ಸರ್ಕಾರಿ ನೌಕರಿಯಲ್ಲಿ ಇರಬಾರ್ದಾಗಿರುತ್ತೆ. ಅಂದರೆ ಯಾವುದೇ ಗೌರ್ಮೆಂಟ್ ಜಾಬಲ್ಲಿ ಇರಬಾರ್ದು. ಅಂಥವ್ರು ಈ ಒಂದು ಯೋಜನೆಯಲ್ಲಿ ನೀವು ಈ ಒಂದು ಯೋಜನೆ ಪಡ್ಕೋಬೋದಾಗಿರುತ್ತೆ. ಇನ್ನು ಅಪ್ಲೈ ಮಾಡ್ತಿರೋವಂಥವ್ರ ವಯಸ್ಸು ಬಂದು 18ರಿಂದ 50 ವರ್ಷದ ಒಳಗಡೆ ಇರಬೇಕಾಗಿರುತ್ತೆ. ಇನ್ನು ಕೊನೆಯದಾಗಿ ಬಂದು ಈ ಹಿಂದೆ ನಿಗಮದಿಂದ ಯಾವುದೇ ಸಾಲ ಅಥವಾ ಸೌಲಭ್ಯ ಪಡೆದಿರಬಾರ್ದು ಅಥವಾ ಸುಸ್ಥಿತರಾಗಿರಬಾರ್ದಾಗಿರುತ್ತೆ. ಅಂದರೆ ಆಲ್ರೆಡಿ ಇದೆ ಈ ರೀತಿ ಯೋಜನೆ ಆಗಿರ್ಬೋದು, ಬೇರೆ ಯಾವುದೇ ಯೋಜನೆಯಲ್ಲಿ ಕೂಡ ನೀವು ಸಾಲನ ತೊಗೊಂಡಿರಬಾರ್ದು. ಅಂಥವ್ರು ಈ ಒಂದು ಯೋಜನೆ ಮೂಲಕ ನೀವು ಲಾಭನ ಪಡಿಬೋದಾಗಿರುತ್ತೆ. ಇನ್ನು ಈ ಒಂದು ಯೋಜನೆಗೆ ಹೇಗೆ ಅಪ್ಲೈ ಮಾಡೋದು ಮತ್ತು ಎಲ್ಲಿ ಅಪ್ಲೈ ಮಾಡೋದು ಅಂತ ನೋಡೋದಾದರೆ, ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲೇ ಕೂಡ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಹೇಗೆ ಅಂತ ನೋಡೋದಾದರೆ, ನಿಮ್ಮ ಮೊಬೈಲ್ನಲ್ಲಿ ಬ್ರೌಸರ್ ಓಪನ್ ಮಾಡಿಕೊಂಡು ಸೇವಾ ಸಿಂಧು ಪೋರ್ಟಲ್ನ ಓಪನ್ ಮಾಡಿ. ಸೇವಾ ಸಿಂಧು ಪೋರ್ಟಲ್ ಓಪನ್ ಮಾಡಿದಾದ್ಮೇಲೆ ನಿಮ್ಮ ಅಕೌಂಟು ಕ್ರಿಯೇಟ್ ಮಾಡಿಕೊಂಡು ಆದಮೇಲೆ ಲಾಗಿನ್ ಎಲ್ಲ ಆದಮೇಲೆ ಇಲಾಖೆಗಳು ಮತ್ತು ಸೇವೆಗಳು ಅಂತ ಕ್ಲಿಕ್ ಮಾಡಿದಾದ್ಮೇಲೆ ಭೂ ಮಾಲೀಕತ್ವ ಯೋಜನೆ ಅಂತ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೇವೆಯನ್ನು ಹುಡುಕಿ ಆದಮೇಲೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಅಂತ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿದಾದ್ಮೇಲೆ ಕೇಳೋವಂಥ ಎಲ್ಲ ಪ್ರತಿಯೊಂದು ವಿವರ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಮತ್ತು ವಿಳಾಸ ಮತ್ತು ನಿಮ್ಮ ಮೊಬೈಲ್ ನಂಬರ್ ಮತ್ತು ಪ್ರಮಾಣ ಪತ್ರಗಳು ಮತ್ತು RDI ಸಂಖ್ಯೆ ಅಂದರೆ ನಿಮ್ಮ ಕ್ಯಾಸ್ಟ್ ನಂಬರ್ ಬರುತ್ತಲ್ವ ಅದನ್ನು ಕೂಡ ನೀಡಬೇಕಾಗುತ್ತೆ. ನೀಡಿ ಸಬ್ಮಿಟ್ ಮಾಡಿ. ಇನ್ನು ಯಾವೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂತ ನೋಡೋದಾದರೆ, ಅಪ್ಲೈ ಮಾಡೋವಂಥವ್ರದ್ದು ಆಧಾರ್ ಕಾರ್ಡ್ ಮತ್ತು ಕ್ಯಾಸ್ಟ್ ಮತ್ತು ಇನ್ಕಮ್ ಇರಬೇಕಾಗುತ್ತೆ. ಮತ್ತು ತಹಶೀಲ್ದಾರ್ ಕಡೆಯಿಂದ ಭೂರಹಿತ ಕೃಷಿ ಕಾರ್ಮಿಕರ ಪತ್ರ ಇರಬೇಕಾಗುತ್ತೆ. ಅಂದರೆ ಆಲ್ರೆಡಿ ನಿಮ್ಮ ಹತ್ರ ಯಾವುದೇ ಲ್ಯಾಂಡ್ ಇರೋದಿಲ್ಲ ಅನ್ನೋ ಒಂದು ಪ್ರಮಾಣ ಪತ್ರ ಇದಾಗಿರುತ್ತೆ. ಮತ್ತು ರೇಷನ್ ಕಾರ್ಡ್ ಮತ್ತು ನಿಮ್ಮದು ಪಾಸ್ಪೋರ್ಟ್ ಸೈಜ್ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕಾಗುತ್ತೆ. ಇನ್ನು ಮಾರಾಟ ಮಾಡಲು ಮುಚ್ಚಳಿಕೆ ಪತ್ರ ಮತ್ತು ವಂಶವೃಕ್ಷ, ಕುಟುಂಬ ಸದಸ್ಯರ ನಿರಾಪೇಕ್ಷ ಪತ್ರ, ಇಚ್ಛಿತ ಪಾಣಿ ಮತ್ತು ಮೆಟೇಷನ್ ಮತ್ತು 13 ವರ್ಷಗಳ IC ಕೂಡ ನೀವು ತೊಗೊಂಡಿಟ್ಕೋಬೇಕಾಗಿರುತ್ತೆ. ಈ ಒಂದು ಯೋಜನೆ ಬಗ್ಗೆ ನೀವು ಹೆಚ್ಚಾಗಿ ತಿಳ್ಕೊಬೇಕಂತಂದರೆ, ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಅಂದರೆ adcl.karnataka.government.in ಈ ಒಂದು ವೆಬ್ಸೈಟಲ್ಲಿ ಕೂಡ ಚೆಕ್ ಮಾಡ್ಬೋದಾಗಿರುತ್ತೆ. ಅಥವಾ ಕಮಲ್ ನಿಗಮದ karm.karnataka.nic.in ಈ ಒಂದು ವೆಬ್ಸೈಟಲ್ಲಿ ಕೂಡ ಚೆಕ್ ಮಾಡ್ಬೋದಾಗಿರುತ್ತೆ. ಅಥವಾ ಆಫ್ಲೈನ್ ಮೂಲಕ ನೀವು ಏನಾದರೂ ಚೆಕ್ ಮಾಡ್ತೀನಿ ಅನ್ನೋದಾದರೆ, ನಿಮ್ಮ ನಿಯರೆಸ್ಟ್ ಇರೋಂಥ ಜಿಲ್ಲಾ ಮಟ್ಟದ ಅಭಿವೃದ್ಧಿ ನಿಗಮ ಕಚೇರಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನೀವು ಕೂಡ ಈ ಒಂದು ಯೋಜನೆ ಬಗ್ಗೆ ನೀವು ಇನ್ಫಾರ್ಮೇಷನ್ನ ತಿಳ್ಕೊಬೋದಾಗಿರುತ್ತೆ. ಸೊ ಇವತ್ತಿನ ವಿಡಿಯೋ ಇದಾಗಿದ್ದು. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳಿಸ್ತಾ, ಯಾರೆಲ್ಲ ಈ ಒಂದು ಯೋಜನೆ ಬಗ್ಗೆ ಅಥವಾ ಈ ಒಂದು ಯೋಜನೆ ಬಗ್ಗೆ ಗೊತ್ತಿರಲ್ವೋ ಅಥವಾ ಲ್ಯಾಂಡ್ ಬೈ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಎಲ್ಲ ಗ್ರೂಪ್ಗಳಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಈ ಒಂದು ಯೋಜನೆ ಅಪ್ಲೈ ಮಾಡ್ತಿರೋ ಅಂಥ ಎಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ, ನಮ್ಮ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಎಲ್ಲರಿಗೂ ಟಾಟಾ ಬಾಯ್.